ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಸೂಕ್ಷ್ಮವಾದ ಆದರೆ ಅಷ್ಟೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಅಲ್ಟ್ರಾಸೌಂಡ್ ಸಾಫ್ಟ್ ಮಾರ್ಕರ್ಸ್. ಈ ಪದ ಕೇಳಿದ ತಕ್ಷಣ ಮನಸ್ಸಲ್ಲಿ ಒಂದು ಸಣ್ಣ ಆತಂಕ ಶುರುವಾಗೋದು ಸಹಜ. ಆದರೆ ಆ ಆತಂಕವನ್ನೇ ಬದಿಗಿಟ್ಟು ಅದರ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಪಡೆಯೋದೇ ನಮ್ಮ ಇವತ್ತಿನ ಉದ್ದೇಶ. ಹಾಗಾದ್ರೆ ಬನ್ನಿ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಹೌದು, ಇದು 100ಕ್ಕೆ 100ರಷ್ಟು ಸತ್ಯ. ಗರ್ಭಾವಸ್ಥೆಯ ಸಮಯ ಅನ್ನೋದು ಒಂದು ಸೂಕ್ಷ್ಮವಾದ ಘಟ್ಟ. ಆ ಸಮಯದಲ್ಲಿ ಸ್ಕ್ಯಾನ್ ರಿಪೋರ್ಟಲ್ಲಿ ಏನಾದರೂ ಒಂದು ಸಣ್ಣ ಫೈಂಡಿಂಗ್ ಅಂತ ಕಂಡ್ರೆ ಸಾಕು, ಎದೆ ಬಡಿತ ಹೆಚ್ಚಾಗುತ್ತೆ. ಮನಸ್ಸು ಏನೇನೋ ಕೆಟ್ಟದನ್ನ ಊಹಿಸ್ಕೊಳ್ಳೋಕೆ ಶುರು ಮಾಡುತ್ತೆ. ಆದರೆ ಹಾಗೆ ಆತಂಕ ಪಟ್ಟುಕೊಳ್ಳೋ ಮೊದಲು ಇದರ ಹಿಂದಿನ ನಿಜವಾದ ಅರ್ಥ ಏನು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹಾಗಾದ್ರೆ ಮೊದಲನೇದಾಗಿ ಈ ಸಾಫ್ಟ್ ಮಾರ್ಕರ್ ಅನ್ನೋ ಪದದ ಅರ್ಥವನ್ನೇ ಸರಿಯಾಗಿ ತಿಳಿದುಕೊಳ್ಳೋಣ. ಇದು ಕೇಳೋಕೆ ಸ್ವಲ್ಪ ಗಂಭೀರವಾಗಿ ಅನಿಸ್ಬೋದು, ನಿಜ. ಆದರೆ ಇದರ ಹಿಂದಿರುವ ಸತ್ಯತೆಗಳನ್ನ ನಾವೊಮ್ಮೆ ಬಿಡಿಸಿ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ಸಿಗತ್ತೆ. ನೋಡಿ, ಇದನ್ನ ನೇರವಾಗಿ ಮತ್ತು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸಾಫ್ಟ್ ಮಾರ್ಕರ್ ಅಂದ್ರೆ ಅದು ಹುಟ್ಟಿನಿಂದ ಬರುವ ದೋಷ, ಅಂದ್ರೆ ಬರ್ತ್ ಡಿಫೆಕ್ಟ್ಸ್ ಅಲ್ಲವೇ ಅಲ್ಲ. ಬದಲಿಗೆ ಇವತ್ತಿನ ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ ಟೆಕ್ನಾಲಜಿಯಿಂದಾಗಿ ನಮಗೆ ಕಾಣಿಸುವ ಒಂದು ಸಣ್ಣ ಅನಾಟೊಮಿಕಲ್ ವೇರಿಯೇಷನ್, ಅಂದ್ರೆ ಅಂಗರಚನೆಯಲ್ಲಿನ ಒಂದು ಸಣ್ಣ ವ್ಯತ್ಯಾಸ ಅಷ್ಟೇ. ಇದೊಂದು ದೋಷ ಅಲ್ಲ, ಕೇವಲ ಒಂದು ವೈಶಿಷ್ಟ್ಯ ಅಷ್ಟೇ. ಈಗ ಈ ಸ್ಲೈಡ್ನಲ್ಲಿರೋ ಸಂಖ್ಯೆಯನ್ನು ಒಮ್ಮೆ ಗಮನಿಸಿ. ಸುಮಾರು 10ರಿಂದ 15% ಅಂದ್ರೆ 100ಕ್ಕೆ 10ರಿಂದ 15 ಸಂಪೂರ್ಣವಾಗಿ ಆರೋಗ್ಯವಂತ ಮಕ್ಕಳಲ್ಲಿ ಈ ರೀತಿಯ ಸಾಫ್ಟ್ ಮಾರ್ಕರ್ಗಳು ಕಾಣಿಸ್ಕೊಳ್ತವೆ. ಇದರರ್ಥ ಏನು? ಇದು ಅಷ್ಟೊಂದು ಅಪರೂಪದ ವಿಷಯವೇನಲ್ಲ, ಬದಲಿಗೆ ಸಾಕಷ್ಟು ಸಾಮಾನ್ಯವಾದದ್ದು. ಈ ಹೋಲಿಕೆ ಇದೆಯಲ್ಲ, ಇದು ವಿಷಯವನ್ನ ಎಕ್ದಮ್ ಸ್ಪಷ್ಟಪಡಿಸುತ್ತೆ. ಸಾಫ್ಟ್ ಮಾರ್ಕರ್ ಅನ್ನೋದು ನಮ್ಮ ಚರ್ಮದ ಮೇಲಿರೋ ಒಂದು ಮಚ್ಚೆ ಥರ. ಅದರಿಂದ ನಮ್ಮ ದೇಹಕ್ಕೆ ಏನೂ ತೊಂದರೆ ಇಲ್ಲ ಅಲ್ವಾ? ಹಾಗೇನೆ ಅದೊಂದು ಅಂಗರಚನಾ ಲಕ್ಷಣ, ದೋಷವಲ್ಲ. ಆದರೆ ಜನ್ಮದೋಷ ಅನ್ನೋದು ಬೇರೆ. ಅದೊಂದು ರಚನಾತ್ಮಕ ಅಥವಾ ಕ್ರಿಯಾತ್ಮಕ ಸಮಸ್ಯೆ. ಅದಕ್ಕೆ ವೈದ್ಯಕೀಯ ಚಿಕಿತ್ಸೆ ಬೇಕಾಗ್ಬೋದು. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಬನ್ನಿ, ಸಾಮಾನ್ಯವಾಗಿ ಕಾಣಸಿಗೋ ಕೆಲವು ಸಾಫ್ಟ್ ಮಾರ್ಕರ್ಗಳ ಬಗ್ಗೆ ಇನ್ನಷ್ಟು ಹತ್ತಿರದಿಂದ ನೋಡೋಣ. ಅವು ಯಾವುವು, ಸ್ಕ್ಯಾನ್ನಲ್ಲಿ ಹೇಗೆ ಕಾಣಿಸುತ್ತವೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವುಗಳ ನಿಜವಾದ ಅರ್ಥವೇನು ಅನ್ನೋದನ್ನು ತಿಳಿದುಕೊಂಡ್ರೆ ಮನಸ್ಸಿನಲ್ಲಿರುವ ಆತಂಕ ಖಂಡಿತವಾಗಿಯೂ ಕಡಿಮೆಯಾಗುತ್ತೆ. ಮೊಟ್ಟಮೊದಲನೆಯದು EIF. ಇದರ ಪೂರ್ತಿ ಹೆಸರು ಎಕೋಜೆನಿಕ್ ಇಂಟ್ರಾಕಾರ್ಡಿಯಾಕ್ ಫೋಕಸ್, ಅಂದ್ರೆ ಮಗುವಿನ ಹೃದಯದಲ್ಲಿ ಕಾಣುವ ಒಂದು ಸಣ್ಣ ಪ್ರಕಾಶಮಾನವಾದ ಚುಕ್ಕೆ. ಈ ಒಂದು ರೂಪಕ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಅರ್ಧ ಚಿಂತೆ ದೂರ ಆಗುತ್ತೆ. EFF ಅಂದ್ರೆ ಹೃದಯದ ಸ್ನಾಯುನೊಳಗಿರೋ ಒಂದು ಸಣ್ಣ ಮಚ್ಚೆ ಅಥವಾ ಒಂದು ಸಣ್ಣ ಹೊಳಪು ಅಷ್ಟೇ. ನಮ್ಮ ಕೈ ಮೇಲಿರೋ ಮಚ್ಚೆ ಕೈಯ ಕೆಲಸಕ್ಕೆ ಹೇಗೆ ಅಡ್ಡಿ ಮಾಡಲ್ವೋ ಹಾಗೇನೆ ಈ EFF ಹೃದಯದ ಕಾರ್ಯಕ್ಕೆ ಯಾವುದೇ ತೊಂದರೆ ಕೊಡೋದಿಲ್ಲ. ವೈದ್ಯಕೀಯವಾಗಿ ಹೇಳೋದಾದ್ರೆ EIF ಇಂದ ಹೃದಯದ ಕಾರ್ಯ, ಅದರ ಬಡಿತ ಅಥವಾ ರಕ್ತದ ಹರಿವಿನ ಮೇಲೆ ಯಾವುದೇ ಪರಿಣಾಮ ಅಂದ್ರೆ 0 ಪರಿಣಾಮ ಬೀರೋದಿಲ್ಲ. ಇದು ಕೇವಲ ಕ್ಯಾಲ್ಸಿಯಂನ ಒಂದು ಸಣ್ಣ ಕಣ ಸೇರಿಕೊಂಡಿರೋದು ಅಷ್ಟೇ. ಇನ್ನೊಂದು ವಿಶೇಷ ಏನಂದ್ರೆ, ದಕ್ಷಿಣ ಏಷ್ಯಾದ ಜನರಲ್ಲಿ ಅಂದ್ರೆ ನಮ್ಮ ಕಡೆ ಇದು ತುಂಬಾ ಸಾಮಾನ್ಯ. ಅದೆಷ್ಟು ಮಟ್ಟಿಗೆ ಅಂದ್ರೆ ಸುಮಾರು 3ರಲ್ಲಿ 1 ಆರೋಗ್ಯಕರ ಗರ್ಭಧಾರಣೆಯಲ್ಲಿ ಇದು ಕಾಣಿಸ್ಕೊಳ್ಳಬಹುದು. ಮುಂದಿನದು CPC ಅಂದ್ರೆ ಕೊರಾಯ್ಡ್ ಪ್ಲೆಕ್ಸಸ್ ಸಿಸ್ಟ್. ಇದು ಮಗುವಿನ ಮೆದುಳಿನಲ್ಲಿ ಕಾಣಿಸ್ಕೊಳ್ತೆ. ಈಗ ಮೆದುಳು, ಸಿಸ್ಟ್ ಈ ಪದಗಳೆಲ್ಲ ಕೇಳಿದ ತಕ್ಷಣ ಒಂದು ಕ್ಷಣ ಆತಂಕ ಆಗೋದು ತುಂಬಾನೇ ಸಹಜ. ಆದ್ರೆ ಇದರ ಹಿಂದಿನ ವಾಸ್ತವವೇ ಬೇರೆ ಇದೆ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ಮಗುವಿನ ಮೆದುಳು ವೇಗವಾಗಿ ಬೆಳೆಯುತ್ತಾ ಇರುವಾಗ ಅದರೊಳಗೆ ದ್ರವವನ್ನ ಉತ್ಪಾದನೆ ಮಾಡೋ ಒಂದು ಭಾಗದಲ್ಲಿ ಒಂದು ಸಣ್ಣ ನೀರಿನ ಗುಳ್ಳೆ ಥರ ರೂಪುಗೊಳ್ಬೋದು. ಅಷ್ಟೇ, ಅದೊಂದು ಸಣ್ಣ ಬೊಬ್ಬೆ ಇದ್ದ ಹಾಗೆ. ಇಲ್ಲಿ ಗಮನಿಸಬೇಕಾದ ಮುಖ್ಯವಾದ ಅಂಶಗಳಂದ್ರೆ, ಇದು ಕ್ಯಾನ್ಸರ್ ಗಡ್ಡೆ ಅಲ್ಲ, ಹಾಗೆ ಇದು ಮೆದುಳಿನ ಯೋಚನಾ ಶಕ್ತಿಗೆ ಸಂಬಂಧಪಟ್ಟ ಭಾಗದಲ್ಲಿರೋದಿಲ್ಲ. ಅಷ್ಟೇ ಅಲ್ಲ, 95% ಕೇಸ್ಗಳಲ್ಲಿ 26ರಿಂದ 28 ವಾರಗಳು ಆಗೋಷ್ಟರಲ್ಲಿ ಇದು ತಾನಾಗಿಯೇ ಮಾಯವಾಗಿ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮಗುವಿನ ಬುದ್ಧಿವಂತಿಕೆ, ಮಾತು ಅಥವಾ ಬೇರೆ ಯಾವುದೇ ಕೌಶಲ್ಯಗಳ ಮೇಲೆ ಇದರ ಯಾವುದೇ ಪರಿಣಾಮ ಇರೋದಿಲ್ಲ. 3ನೇ ಸಾಮಾನ್ಯ ಮಾರ್ಕರ್ ಎಕೋಜೆನಿಕ್ ಬವಲ್. ಇದರ ಅರ್ಥ ಏನು ಅಂದ್ರೆ, ಸ್ಕ್ಯಾನ್ನಲ್ಲಿ ಮಗುವಿನ ಕರುಳುಗಳು ಉಳಿದ ಅಂಗಗಳಿಗಿಂತ ಸ್ವಲ್ಪ ಜಾಸ್ತಿ ಪ್ರಕಾಶಮಾನವಾಗಿ ಕಾಣಿಸುತ್ತವೆ. ಹೀಗೆ ಆಗೋದಕ್ಕೆ ಸಾಮಾನ್ಯ ಕಾರಣ ಮಗು ಗರ್ಭದಲ್ಲಿರುವಾಗ ಸ್ವಲ್ಪ ರಕ್ತ ಅಥವಾ ಗರ್ಭದಲ್ಲಿರುವ ದಪ್ಪವಾದ ಆಮ್ನಿಯೋಟಿಕ್ ದ್ರವವನ್ನ ನುಂಗಿರೋದು. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ತಾನಾಗಿಯೇ ಸರಿಹೋಗುತ್ತೆ. ಡಾಕ್ಟರ್ಸ್ ಮಗುವಿನ ಬೆಳವಣಿಗೆಯನ್ನ ಖಚಿತಪಡಿಸಿಕೊಳ್ಳಲು ಸ್ವಲ್ಪ ಹೆಚ್ಚಿನ ನಿಗಾ ವಹಿಸಬಹುದು ಅಷ್ಟೇ, ಬೇರೆ ಯಾವುದೇ ಚಿಂತೆ ಬೇಕಿಲ್ಲ. ಸರಿ, ಈಗ ಒಂದು ಸಾಫ್ಟ್ ಮಾರ್ಕರ್ ಕಾಣಿಸ್ಕೊಂಡಾಗ ಡಾಕ್ಟರ್ಸ್ ಏನ್ ಮಾಡ್ತಾರೆ?
ಅವರು ಗಾಬರಿ ಆಗೋಲ್ಲ. ಬದಲಿಗೆ ಒಂದು ಸಿಸ್ಟಮ್ಯಾಟಿಕ್ ಪ್ಲಾನ್ ಫಾಲೋ ಮಾಡ್ತಾರೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ. ವೈದ್ಯರ ತಂಡ ಈ 4 ಹಂತಗಳನ್ನ ಪಾಲಿಸ್ತಾರೆ. ಮೊದಲು, ಇದು ಒಂದೇ ಒಂದು ಮಾರ್ಕರ್ ಇದೆಯೋ ಅಥವಾ ಇದರ ಜೊತೆ ಬೇರೆ ಏನಾದರೂ ಇದೆಯಾ ಅಂತ ನೋಡ್ತಾರೆ. ಎರಡನೇದಾಗಿ, ಹಿಂದೆ ಮಾಡಿದ ಸ್ಕ್ರೀನಿಂಗ್ ಟೆಸ್ಟ್ಗಳಾದ NT ಅಥವಾ NIPT ವರದಿಗಳನ್ನ ಮತ್ತೆ ಪರಿಶೀಲಿಸ್ತಾರೆ. ಆ ವರದಿಗಳು ಕಡಿಮೆ ಅಪಾಯ ಅಂತ ಹೇಳಿದ್ರೆ ಚಿಂತೆ ಮಾಡೋ ಕಾರಣ ಇರೋದಿಲ್ಲ. ಮೂರನೇದಾಗಿ, ಬೇರೆ ಯಾವುದೇ ಗಂಭೀರವಾದ ಹಾರ್ಡ್ ಮಾರ್ಕರ್ಗಳು ಇದಾವಾ ಅಂತ ಇಡೀ ಸ್ಕ್ಯಾನನ್ನ ಕೂಲಂಕಷವಾಗಿ ಪರಿಶೀಲಿಸ್ತಾರೆ. ಕೊನೆಯದಾಗಿ, ಎಲ್ಲವೂ ಸರಿಯಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳಲು ಕೆಲವು ವಾರಗಳ ನಂತರ ಮತ್ತೊಂದು ಸ್ಕ್ಯಾನ್ ಮಾಡೋಕೆ ಹೇಳ್ಬೋದು. ಈಗ ನಾವು ಈ ವಿವರಣೆಯ ಕೊನೆಯ ಮತ್ತು ಅತೀ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಸಾಫ್ಟ್ ಮಾರ್ಕರ್ಗಳ ಬಗ್ಗೆ ಇರೋ ಕೆಲವು ಸಾಮಾನ್ಯ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ದೊಡ್ಡ ಚಿತ್ರಣವನ್ನ ನೋಡೋಣ. ಇದರಿಂದ ಒಂದು ಸಂಪೂರ್ಣ ಭರವಸೆ ಸಿಗುತ್ತೆ. ಮೊದಲನೇ ತಪ್ಪು ಕಲ್ಪನೆ, EIF ಅಂದ್ರೆ ಹೃದಯದಲ್ಲಿ ತೂತು. ಇದು ಸಂಪೂರ್ಣವಾಗಿ ತಪ್ಪು. ವಾಸ್ತವದಲ್ಲಿ EIF ಕೇವಲ ಅಲ್ಟ್ರಾಸೌಂಡಿನ ಒಂದು ಪ್ರತಿಫಲನ ಅಷ್ಟೇ. ಅದೊಂದು ರಚನಾತ್ಮಕ ರಂಧ್ರ ಅಲ್ಲವೇ ಅಲ್ಲ. ಮಗುವಿನ ಹೃದಯ ಸಂಪೂರ್ಣವಾಗಿ ಸರಿಯಾಗಿ ಪಂಪ್ ಮಾಡ್ತಿರ್ತದೆ. ಎರಡನೇ ತಪ್ಪು ಕಲ್ಪನೆ, ಮೆದುಳಿನಲ್ಲಿ ಸಿಸ್ಟ್ ಅಥವಾ CPC ಇದ್ರೆ ಮಗುವಿಗೆ ಮುಂದೆ ಕಲಿಕೆಯಲ್ಲಿ ತೊಂದರೆ ಆಗುತ್ತೆ. ಇದಕ್ಕೂ ವಾಸ್ತವಿಕೂ ಅಜಗಜಾಂತರ ವ್ಯತ್ಯಾಸವಿದೆ. ನಾವು ಆಗಲೇ ಚರ್ಚಿಸಿದ ಹಾಗೆ CPC ಮೆದುಳಿನ ಕಾರ್ಯನಿರ್ವಹಿಸುವ ಭಾಗದಲ್ಲಿರೋದಿಲ್ಲ. ಮಗುವಿನ IQಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಸಂಶೋಧನೆಗಳು ಸಾಬೀತು ಮಾಡಿವೆ. ಮೂರನೇ ತಪ್ಪು ಕಲ್ಪನೆ, ಸಾಫ್ಟ್ ಮಾರ್ಕರ್ ಕಂಡ ತಕ್ಷಣ ಸೂಜಿ ಚುಚ್ಚಿ ನೀರು ತೆಗೆಯುವ ಪರೀಕ್ಷೆ ಅಂದ್ರೆ ಆಮ್ನಿಯೋಸೆಂಟೆಸಿಸ್ ಮಾಡಿಸ್ಲೇಬೇಕು. ಇದು ಕೂಡ ತಪ್ಪು. ಮೊದಲ ತ್ರೈಮಾಸಿಕದ ಸ್ಕ್ರೀನಿಂಗ್ ವರದಿಗಳು ನಾರ್ಮಲ್ ಇದ್ದು ಒಂದೇ ಒಂದು ಸಾಫ್ಟ್ ಮಾರ್ಕರ್ ಕಾಣಿಸ್ಕೊಂಡ್ರೆ ಇಂತಹ ಇನ್ವೇಸಿವ್ ಪರೀಕ್ಷೆಗಳ ಅಗತ್ಯ ಸಾಮಾನ್ಯವಾಗಿ ಇರೋದಿಲ್ಲ. ಕೊನೆಯದಾಗಿ, ಈ ಸ್ಲೈಡ್ನಲ್ಲಿರೋ ಮಾತು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳುತ್ತೆ. ವರದಿಯಲ್ಲಿನ ಒಂದು ಚುಕ್ಕೆಯನ್ನ ನೋಡಿ ಆತಂಕಪಟ್ಟುಕೊಳ್ಳುವ ಬದಲು ದೊಡ್ಡ ಚಿತ್ರಣವನ್ನ ನೋಡುವುದು ಮುಖ್ಯ. ಈ ಮಾರ್ಕರ್ಗಳು ಆರೋಗ್ಯಕರ ಹೆರಿಗೆಯ ಸುದೀರ್ಘ ಪ್ರಯಾಣದಲ್ಲಿ ಸಿಗುವ ಸುಂದರವಾದ ಆದರೆ ನಿರುಪದ್ರವಿಯಾದ ದಾರಿಬದಿಗಳಿದ್ದಂತೆ. ಸರಿಯಾದ ಮಾಹಿತಿ ಮತ್ತು ವೈದ್ಯಕೀಯ ಮಾರ್ಗದರ್ಶನದಿಂದ ಆತಂಕವನ್ನ ಜ್ಞಾನವನ್ನಾಗಿ ಪರಿವರ್ತಿಸಬಹುದು.